ರಾಜ್ಯದ ಕರಾವಳಿ ಭಾಗದಲ್ಲಿ ಕಳೆದ ಕೆಲ ದಿನಗಳಿಂದ ಮೀನುಗಾರಿಕೆ ನಡೀತಾ ಇಲ್ಲ. ಮಾರ್ಕೆಟ್ನಲ್ಲಿ ತಾಜಾ ಮೀನುಗಳಿಗೂ ಕೂಡ ಬರ ಬಂದ್ಬಿಟ್ಟಿದೆ. ಇದರಿಂದ ಒಣ ಮೀನಿಗೆ ಫುಲ್ ಡಿಮ್ಯಾಂಡ್ ಶುರುವಾಗಿದೆ. ಫ್ರೆಶ್ ಮೀನಿಗಿಂತ ಒಣ ಮೀನಿಗೆ ಫುಲ್ ಡಿಮ್ಯಾಂಡ್. ಕಾರವಾರದಲ್ಲಿ ಕೋಟ್ಯಾಂತರ ರೂಪಾಯಿ ವಹಿವಾಟು. ಮಾರುಕಟ್ಟೆಯಲ್ಲಿ ಕಾಣುವ ತರಹೇವಾರಿ ಒಣಮೀನುಗಳು. ಇನ್ನೊಂದೆಡೆ ಮೀನು ಖರೀದಿಗೆ ಮುಂದಾಗಿರುವ ಜನ. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಮಾರುಕಟ್ಟೆಯಲ್ಲಿ ಕಂಡುಬರುತ್ತಿರೋ ದೃಶ್ಯ. ವಿಶೇಷತೆ ಏನು ಅಂದ್ರೆ, ಕಾರವಾರದ ಒಣಮೀನು ಮಾರುಕಟ್ಟೆ ಉಳಿದ ಮಾರುಕಟ್ಟೆಗಳಿಗಿಂತ ಕೊಂಚ ವಿಭಿನ್ನವಾಗಿ ಕಾಣಿಸುತ್ತೆ. ಇಲ್ಲಿ ಪ್ರತಿ ರವಿವಾರ ಇಲ್ಲಿನ ಶಿವಾಜಿ ವೃತ್ತ ಮತ್ತು ಕೋರ್ಟ್ ರಸ್ತೆಯಲ್ಲಿ ಒಣಮೀನು ಗಮನ ಸೆಳೆಯುತ್ತೆ. ಮಾರುಕಟ್ಟೆಯಲ್ಲಿ ಈಗ ತಾಜಾ ಮೀನಿಗೆ ಬರ. ಹೀಗಾಗಿ ಒಣಮೀನುಗಳನ್ನ ಖರೀದಿಸಲು ಮೀನು ಪ್ರಿಯರು ಮುಂದಾಗಿದ್ದಾರೆ. ಶುರುವಾಗಿದೆ. ಮಳೆಗಾಲ ಮುಂಚೆನೆ ಬೋಟ್ ಎಲ್ಲ ಬಂದ್ ಆಗಿಬಿಟ್ಟಿವೆ. ಅದಕ್ಕಾಗಿ ಹಸಿಮೀನು ಇಲ್ಲಿ ಕಮ್ಮಿ ಆಗ್ತಾ ಇದೆ ನಮ್ಮ ಕಾರವಾರ ಈ ಬದಿಗೆ. ಅದಕ್ಕಾಗಿ ನಾವು ಒಣ ಮೀನು ಅವಲಂಬಿತ ಆಗ್ತದೆ. ಇಡೀ ಮಳೆಗಾಲದಲ್ಲಿ ನಾವು ಒಣ ಮೀನು ತೊಗೊಂಡು ಹೋಗಿ ಸ್ಟಾಕ್ ಮಾಡ್ತಿರ್ತೇವೆ. ಆದರೆ ವರ್ಷದಂತೆ ಈ ವರ್ಷ ಒಣ ಮೀನು ಭಾಳ ಸ್ವಲ್ಪ ತುಟ್ಟಿ ಆಗಂತ ಕಾಣಿಸ್ತದೆ. ಯಾಕೆಂದರೆ ಹಸಿ ಮೀನು ಭಾಳ ಕಮ್ಮಿ ಆಗಿದೆಲ್ಲ, ಅವ್ರಿಗೂ ಕೂಡ ಏನು ಸಿಗೋದಿಲ್ಲ. ಅದಕ್ಕಾಗಿ ಒಣ ಮೀನಿಗೆ ಭಾಳ ರೇಟ್ ಆಗಿದೆ. ನಮಗೆ ಮೀನಿನಂತೆ ನಮಗೆ ಆಗೋದಿಲ್ಲ, ಸಿರುವುದಿಲ್ಲ ಕರಾವಳಿ ಜನರಿಗೆ. ಸಾಮಾನ್ಯವಾಗಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಕಾರವಾರದ ಒಣಮೀನು ಮಾರುಕಟ್ಟೆಯಲ್ಲಿ ಕೋಟ್ಯಾಂತರ ರೂಪಾಯಿ ಮೀನು ವಹಿವಾಟು ನಡೆಯುತ್ತೆ. ಬಾಂಗಡೆ, ದೋಡಿ, ಸಮದಳೆ, ತೋರ್ಕೆ, ಸ್ವರ, ಸೀಗಡಿ ಸೇರಿದಂತೆ ಇತರೆ ಬಗೆಯ ಒಣಮೀನುಗಳು ಮಾರಾಟ ಆಗುತ್ತೆ. ಮಳೆಗಾಲದಲ್ಲಿ ಮೀನಿನ ಪದಾರ್ಥ ಇಲ್ಲದೆ ಊಟ ಸೇರಲ್ಲ. ಹೀಗಾಗಿ ಮೀನು ಪ್ರಿಯರು ಒಣಮೀನುಗಳನ್ನ ಖರೀದಿಸಿ ಮನೆಯಲ್ಲಿ ಇಡ್ತಾರೆ. ಮೀನು ಕಡಿಮೆ ಇದೆ, ವ್ಯಾಪಾರ ಚೆನ್ನಾಗಿದೆ. 3 ತಿಂಗಳಾಯ್ತು ಗೋಟೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹೀಗೆ ಫಿಶಿಂಗ್ ಇಲ್ಲ. 30 ಜನ ಸೇರಿ ಸಮುದ್ರಕ್ಕೆ ಇಳಿದ್ರು ಕೂಡ 1 ಲಕ್ಷ ರೂಪಾಯಿ ಮೀನು ತರೋದಿಲ್ಲ ಅವರು. ಮೀನು ಅಲ್ಲಿ ತುಟ್ಟಿ ಆದ ನಂತರ ಇಲ್ಲಿ ಒಣ ಮೀನು ಇಲ್ಲ. 100 ರೂಪಾಯಿಗೆ 2 ಹಸಿ ಬಂಗಡೆ ಆಗಿದೆ. ಒಣಸಿದ ಬಂಗಡೆ ಹೆಂಗೆ ಕೊಡಬೇಕು? ಮೀನಿಲ್ಲ ಈ ವರ್ಷ, ಮೀನು ಕಮ್ಮಿ ಇದೆ. ಸ್ವರಕ್ಕೆ 1000, 1,500, 1 ಸ್ವರಕ್ಕೆ. ಬಂಗಡೆ 200 ರೂಪಾಯಿದು 6 ಕೊಡ್ತೀವಿ. ಸಣ್ಣ ಬಂಗಡೆ 100 ರೂಪಾಯಿ ಹತ್ತಿದೆ, 12 ಹಿಂಗೆ ಕೊಡ್ತೀವಿ. ಮಳೆಗಾಲ ಆರಂಭವಾಗ್ತಿದೆ. ಮಳೆಗಾಲದಲ್ಲಿ ಆಳ ಸಮುದ್ರ ಮೀನುಗಾರಿಕೆ ನಿಷೇಧವಿರುತ್ತೆ. ಹೀಗಾಗಿ ಒಣ ಮೀನಿನ ಖರೀದಿಗೆ ಜನ ಮುಂದಾಗುತ್ತಿದ್ದಾರೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯದ ಕರಾವಳಿ ಭಾಗದಲ್ಲಿ ಕಳೆದ ಕೆಲ ದಿನಗಳಿಂದ ಮೀನುಗಾರಿಕೆ ನಡೀತಾ ಇಲ್ಲ. ಮಾರ್ಕೆಟ್ನಲ್ಲಿ ತಾಜಾ ಮೀನುಗಳಿಗೂ ಕೂಡ ಬರ ಬಂದ್ಬಿಟ್ಟಿದೆ. ಇದರಿಂದ ಒಣ ಮೀನಿಗೆ ಫುಲ್ ಡಿಮ್ಯಾಂಡ್ ಶುರುವಾಗಿದೆ. ಫ್ರೆಶ್ ಮೀನಿಗಿಂತ ಒಣ ಮೀನಿಗೆ ಫುಲ್ ಡಿಮ್ಯಾಂಡ್. ಕಾರವಾರದಲ್ಲಿ ಕೋಟ್ಯಾಂತರ ರೂಪಾಯಿ ವಹಿವಾಟು. ಮಾರುಕಟ್ಟೆಯಲ್ಲಿ ಕಾಣುವ ತರಹೇವಾರಿ ಒಣಮೀನುಗಳು. ಇನ್ನೊಂದೆಡೆ ಮೀನು ಖರೀದಿಗೆ ಮುಂದಾಗಿರುವ ಜನ. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಮಾರುಕಟ್ಟೆಯಲ್ಲಿ ಕಂಡುಬರುತ್ತಿರೋ ದೃಶ್ಯ. ವಿಶೇಷತೆ ಏನು ಅಂದ್ರೆ, ಕಾರವಾರದ ಒಣಮೀನು ಮಾರುಕಟ್ಟೆ ಉಳಿದ ಮಾರುಕಟ್ಟೆಗಳಿಗಿಂತ ಕೊಂಚ ವಿಭಿನ್ನವಾಗಿ ಕಾಣಿಸುತ್ತೆ. ಇಲ್ಲಿ ಪ್ರತಿ ರವಿವಾರ ಇಲ್ಲಿನ ಶಿವಾಜಿ ವೃತ್ತ ಮತ್ತು ಕೋರ್ಟ್ ರಸ್ತೆಯಲ್ಲಿ ಒಣಮೀನು ಗಮನ ಸೆಳೆಯುತ್ತೆ. ಮಾರುಕಟ್ಟೆಯಲ್ಲಿ ಈಗ ತಾಜಾ ಮೀನಿಗೆ ಬರ. ಹೀಗಾಗಿ ಒಣಮೀನುಗಳನ್ನ ಖರೀದಿಸಲು ಮೀನು ಪ್ರಿಯರು ಮುಂದಾಗಿದ್ದಾರೆ. ಮಳೆಗಾಲ ಶುರುವಾಗಿದೆ. ಮಳೆಗಾಲ ಮುಂಚೆನೆ ಬೋಟ್ ಎಲ್ಲ ಬಂದ್ ಆಗಿಬಿಟ್ಟಿವೆ. ಅದಕ್ಕಾಗಿ ಹಸಿಮೀನು ಇಲ್ಲಿ ಕಮ್ಮಿ ಆಗ್ತಾ ಇದೆ ನಮ್ಮ ಕಾರವಾರ ಈ ಬದಿಗೆ. ಅದಕ್ಕಾಗಿ ನಾವು ಒಣ ಮೀನು ಅವಲಂಬಿತ ಆಗ್ತದೆ. ಇಡೀ ಮಳೆಗಾಲದಲ್ಲಿ ನಾವು ಒಣ ಮೀನು ತೊಗೊಂಡು ಹೋಗಿ ಸ್ಟಾಕ್ ಮಾಡ್ತಿರ್ತೇವೆ. ಆದರೆ ವರ್ಷದಂತೆ ಈ ವರ್ಷ ಒಣ ಮೀನು ಭಾಳ ಸ್ವಲ್ಪ ತುಟ್ಟಿ ಆಗಂತ ಕಾಣಿಸ್ತದೆ. ಯಾಕೆಂದರೆ ಹಸಿ ಮೀನು ಭಾಳ ಕಮ್ಮಿ ಆಗಿದೆಲ್ಲ, ಅವ್ರಿಗೂ ಕೂಡ ಏನು ಸಿಗೋದಿಲ್ಲ. ಅದಕ್ಕಾಗಿ ಒಣ ಮೀನಿಗೆ ಭಾಳ ರೇಟ್ ಆಗಿದೆ. ನಮಗೆ ಮೀನಿನಂತೆ ನಮಗೆ ಆಗೋದಿಲ್ಲ, ಸಿರುವುದಿಲ್ಲ ಕರಾವಳಿ ಜನರಿಗೆ. ಸಾಮಾನ್ಯವಾಗಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಕಾರವಾರದ ಒಣಮೀನು ಮಾರುಕಟ್ಟೆಯಲ್ಲಿ ಕೋಟ್ಯಾಂತರ ರೂಪಾಯಿ ಮೀನು ವಹಿವಾಟು ನಡೆಯುತ್ತೆ.
ಬಾಂಗಡೆ, ದೋಡಿ, ಸಮದಳೆ, ತೋರ್ಕೆ, ಸ್ವರ, ಸೀಗಡಿ ಸೇರಿದಂತೆ ಇತರೆ ಬಗೆಯ ಒಣ ಮೀನುಗಳು ಮಾರಾಟ ಆಗುತ್ತೆ. ಮಳೆಗಾಲದಲ್ಲಿ ಮೀನಿನ ಪದಾರ್ಥ ಇಲ್ಲದೆ ಊಟ ಸೇರಲ್ಲ. ಹೀಗಾಗಿ ಮೀನು ಪ್ರಿಯರು ಒಣ ಮೀನುಗಳನ್ನ ಖರೀದಿಸಿ ಮನೆಯಲ್ಲಿ ಇಡ್ತಾರೆ. ಮೀನು ಕಡಿಮೆ ಇದೆ, ವ್ಯಾಪಾರ ಚೆನ್ನಾಗಿದೆ. 3 ತಿಂಗಳಾಯಿತು, ಗೋಟೆಗೆ ಫಿಶಿಂಗ್ ಇಲ್ಲ. 30 ಜನ ಸೇರಿ ಸಮುದ್ರಕ್ಕೆ ಇಳಿದ್ರು ಕೂಡ 1 ಲಕ್ಷ ರೂಪಾಯಿ ಮೀನು ತರೋದಿಲ್ಲ ಅವರು. ಮೀನು ಅಲ್ಲೇ ತುಟ್ಟಿ ಆದ ನಂತರ ಇಲ್ಲಿ ಒಣ ಮೀನು ಇಲ್ಲ. 100 ರೂಪಾಯಿಗೆ 2 ಹಸಿ ಬಂಗಡೆ ಆಗಿದೆ. ಒಣಸಿದ ಬಂಗಡೆ ಹೆಂಗೆ ಕೊಡಬೇಕು? ಮೀನಿಲ್ಲ ಈ ವರ್ಷ, ಮೀನು ಕಮ್ಮಿ ಇದೆ. ಸ್ವರಕ್ಕೆ 1000, 1,500 ಒಂದು ಸ್ವರಕ್ಕೆ. ಬಂಗಡೆ 200 ರೂಪಾಯಿದು 6 ಕೊಡ್ತೀವಿ. ಸಣ್ಣ ಬಂಗಡೆ 100 ರೂಪಾಯಿ ಹತ್ತಿದೆ, 12 ಹಿಂಗೆ ಕೊಡ್ತೀವಿ. ಮಳೆಗಾಲ ಆರಂಭವಾಗ್ತಿದೆ. ಮಳೆಗಾಲದಲ್ಲಿ ಆಳ ಸಮುದ್ರ ಮೀನುಗಾರಿಕೆ ನಿಷೇಧವಿರುತ್ತೆ. ಹೀಗಾಗಿ ಒಣ ಮೀನಿನ ಖರೀದಿಗೆ ಜನ ಮುಂದಾಗುತ್ತಿದ್ದಾರೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.